ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಿರಾಯ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಸಿರಾಯ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಸಿರಾಯ್ ಮೂವಿಯು ವಿಕ್ರಮ್ ಅವರು ಒಂದು ಅದ್ಭುತ ಮೂವಿಯಾಗಿ ತೆರೆಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಈ ಮೂವಿಯ ಹೀರೋ ಆಗಿ ವಿಕ್ರಮ್ ಅವರು ಕೂಡ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಸಿರಾಯ್ ಮೂವಿಯು OTT ಆಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ರಿಲೀಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಕನ್ನಡ ಆಗಿದೆ ಮತ್ತು ತೆಲುಗಾಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸಿರಾಯ್ ಮೂವಿಯಲ್ಲಿ ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸಿರಾಯ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 4 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 25 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸಿರಾಯ್ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂತಂದರೆ, ಈ ಸಿರಾಯ್ ಮೂವಿಯಲ್ಲಿ ವಿಕ್ರಮ್ ಅವರು ಒಂದು ಕೊಲೆಯನ್ನು ಮಾಡಿಬಿಟ್ಟಿರ್ತಾರೆ. ಆ ಕೊಲೆ ಆದಮೇಲೆ ಏನಾಗುತ್ತೆ, ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನಾಗುತ್ತೆ, ಮುಂದೆ ಯಾವ ರೀತಿ ಅವರು ಬರೋ ಇನ್ವೆಸ್ಟಿಗೇಷನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಮತ್ತು ಆ ಪೊಲೀಸ್ ಸ್ಟೇಷನಿಂದ ಯಾವ ರೀತಿ ತಪ್ಪಿಸ್ಕೋತಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಸಿರಾಯ್ ಮೂವಿಯು ಒಂದು ಸಸ್ಪೆನ್ಸರ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಅಂತಾಗೆ ಈ ಸಿರಾಯ್ ಮೂವಿಯ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ವಿಕ್ರಮ್ ಅವ್ರು ಏನು ಮಾಡಿರ್ತಾರೆ ಅಂತಾರೆ, ಒಂದು ಕೊಲೆಯನ್ನು ಕೂಡ ಮಾಡಿಬಿಟ್ಟಿರ್ತಾರೆ. ಆ ಕೊಲೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಾರೆ, ಅವರು ಪೊಲೀಸ್ ಸ್ಟೇಷನಲ್ಲಿ ಒಂದು 6 ತಿಂಗಳು ಜೈಲಿರ್ತಾರೆ ಮತ್ತು ಏನೇನೋ ಅವರನ್ನು ಡೆತ್ ಮಾಡಬೇಕಾಗಿರುತ್ತೆ. ಆ ಮಾಡೋ ಸಮಯದಲ್ಲಿ ಅಂದಾಗೆ 3 ಅವಕಾಶಗಳನ್ನು ನೀಡ್ತಾರೆ. ಅಂತಂದರೆ ನೀನು ಏನನ್ನು ಭೇಟಿ ಮಾಡಬೇಕು ಮತ್ತು ನಿನ್ನ ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅಂತ ಎಲ್ಲನೂ ಕೂಡ ಹೇಳ್ತಾರೆ. ಅವನು ವಿಕ್ರಮ್ ಅನ್ನೋನು ಒಂದು ಹುಡುಗಿಯನ್ನು ಕೂಡ ಇಷ್ಟಪಟ್ಟಿರ್ತಾನೆ. ಆ ಇಷ್ಟಪಟ್ಟಿದಾಗ ಏನು ಮಾಡ್ತಾರೆ, ಆ ಹುಡುಗಿ ಜೊತೆ ನಾನು ಇರಬೇಕು ಯಾವಾಗಲೂ ಕೂಡ ಅಂತ ಕೇಳ್ತಾನೆ. ಆವಾಗ ಪೊಲೀಸ್ ಅವರು ಕೂಡ ಈ ರೀತಿ ಆಗೋದಿಲ್ಲ ಮತ್ತು ಇದೆಲ್ಲ ಅಫೇರ್ ಇರುತ್ತೆ ಹಂಗೆ ಕೂಡ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ, ಅವರು ಪೊಲೀಸ್ ಸ್ಟೇಷನಿಂದ ಕೂಡ ಎಸ್ಕೇಪ್ ಆಗ್ತಾನೆ. ಆ ಪೊಲೀಸ್ ಸ್ಟೇಷನಿಂದ ಎಸ್ಕೇಪ್ ಆಗಿ ಮುಂದೆ ಏನಾಗುತ್ತೆ, ಮುಂದೆ ಏನಾದಾಗ ಅವನು ಯಾವ ರೀತಿ ಕೊಲೆಯನ್ನು ಮಾಡಿರ್ತಾನೆ, ಆ ಕೇಸು ಯಾವ ರೀತಿ ತಿರುಗುತ್ತೆ ಮತ್ತು ಅದರಿಂದ ಫ್ಯಾಮಿಲಿಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅಂತ ಕೂಡ ಈ ಸಿರಾಯ್ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಸಿರಾಯ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಫೀಲಿಂಗ್ ಸ್ಟೋರಿಯಾಗ್ಸ್ ಆಗಿರ್ಬೋದು ಮತ್ತು ಎಡಿಟಿಂಗ್ಸ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.